ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಶ್ರೀಮಾತೆ ಶಾರದಾದೇವಿಯವರ ಜೀವನ ಅಂತನ್ನೋದು ಎಷ್ಟು ಪವಿತ್ರವೋ ಅಷ್ಟೇ ಶಾಂತ, ಅಷ್ಟೇ ಮೌನ, ಅಷ್ಟೇ ನೀರವ. ಅವರು ಎಷ್ಟೊಂದು ಜನರಿಗೆ ಮಂತ್ರದೀಕ್ಷೆ ಕೊಟ್ಟಿದ್ದಾರೆ, ಎಷ್ಟೊಂದು ಜನರಿಗೆ ಮಾರ್ಗದರ್ಶನ ನೀಡಿದ್ದಾರೆ, ಎಷ್ಟೊಂದು ಜನ ತ್ಯಾಗಿಗಳ ನಿರ್ಮಾಣ ಮಾಡಿದ್ದಾರೆ. ಆದರೆ ಸದ್ದಿಲ್ಲ, ಗದ್ದಲವಿಲ್ಲ. ಪಾವನ ಗಂಗೆ ನಿರಂತರವಾಗಿ ಹರಿತಾ ಇದ್ರೂ ಕೂಡ, ಅವಳ ಸುತ್ತಮುತ್ತಲ ಜನರ ಬಾಯಾರಿಕೆಯನ್ನು ತಣಿಸ್ತಾ ಇದ್ರೂ ಕೂಡ, ಹಸಿವನ್ನ ಹೆಂಗಿಸ್ತಾ ಇದ್ರೂ ಕೂಡ ಸದ್ದಿಲ್ಲ, ಗದ್ದಲವಿಲ್ಲ. ಹಾಗೇನೇನೆ ಶ್ರೀಮಾತೆಯವರು ಅಸಹಾಯಕ ಬಂಧುಗಳಿಗೆ ಆಶ್ರಯದಾತೆಯಾದರು, ಜಿಜ್ಞಾಸುಗಳಿಗೆ ಜ್ಞಾನದಾಯಿಕೆಯಾದರು, ಲೌಕಿಕ ಜೀವನ ಹಾಗೂ ಆಧ್ಯಾತ್ಮಿಕ ಜೀವನದ ವಿಚಾರದಲ್ಲಿ ಸ್ಪಷ್ಟವಾದ ಮಾರ್ಗದರ್ಶನ ನೀಡಿದರೂ ಅಲ್ಲಿ ಸದ್ದಿಲ್ಲ, ಗದ್ದಲವಿಲ್ಲ. ಶ್ರೀಮಾತೆಯವರು ಯಾವಾಗಲೂ ತುಂಬ ಮೆಲುದನಿಯಲ್ಲಿ ಮಾತನಾಡ್ತಾ ಇದ್ರು ಅಂತನ್ನೋ ವಿಷಯವನ್ನ ನೀವು ಕೇಳಿದರೆ ನಿಮಗೆ ಆಶ್ಚರ್ಯವಾಗಬಹುದೋ ಏನೋ. ಯಾಕೆ ಅಂದರೆ ನಾನು ಈ 1.5 ವರ್ಷ ಶ್ರೀಮಾತೆಯವರ ಕುರಿತಾಗಿ ಉಪನ್ಯಾಸ ಮಾಡ್ತಾ ಈ ಧ್ವನಿವರ್ಧಕ ಯಂತ್ರದ ಮೂಲಕ ಗಟ್ಟಿಯಾಗಿ ಮಾತನಾಡಿದ್ದೇನೆ. ಇದರಿಂದಾಗಿ ಶ್ರೀಮಾತೆಯವರು ಕೂಡ ನಮ್ಮೆಲ್ಲರ ಹಾಗೆಯೇ ಗಟ್ಟಿಯಾಗಿ ಮಾತನಾಡುವವರು ಅಂತನ್ನೋ ಅಭಿಪ್ರಾಯ ಬಂದರೂ ಬರಬಹುದು ನಮಗೆ. ಆದರೆ ಶ್ರೀಮಾತೆಯವರು ಮಾತ್ರ ಯಾವಾಗಲೂ ಅತ್ಯಂತ ಮೆಲುದನಿಯಲ್ಲಿ ಮಾತನಾಡ್ತಾ ಇದ್ರು. ಎಷ್ಟೋ ವೇಳೆ ಅವರು ತಮ್ಮ ಭಕ್ತರ ಹತ್ತಿರ ಪಿಸುಗುಟ್ಟುವ ರೀತಿಯಲ್ಲಿ ಮಾತನಾಡ್ತಾ ಇದ್ದದ್ದು ಉಂಟು. ಹೀಗೆ ಅವರ ಭಾವನೆ ಶಾಂತ, ಮಾತುಕತೆ ಶಾಂತ, ಕೆಲಸ ಕಾರ್ಯ ಶಾಂತ, ಒಟ್ಟಿನಲ್ಲಿ ಅವರ ಜೀವನವಿಡೀ ಪರಮಶಾಂತ. ಆದ್ರಿಂದಲೇ ಅವರ ಈ ಪರಮಶಾಂತ ವ್ಯಕ್ತಿತ್ವವನ್ನ, ಪರಮಶಾಂತ ಜೀವನವನ್ನ ಗಮನಿಸಿದ ಭಗಿನಿ ನಿವೇದಿತಾ ಶ್ರೀಮಾತೆಯವರಿಗೊಂದು ಪತ್ರ ಬರೀತಾಳೆ. ಪರಮ ಪ್ರೀತಿಯ ತಾಯಿ, ನಾವೆಲ್ಲ ಸೇರಿ ನಿಮ್ಮ ಮೇಲೊಂದು ಸುಂದರ ಸ್ತೋತ್ರವನ್ನು ರಚಿಸಿ ನಿಮಗೆ ಕಳುಹಿಸಿಕೊಡಬೇಕು ಅಂತ ನನ್ನ ಆಸೆ. ಆದರೆ ಯಾಕೋ ಅದು ಕೂಡ ಬಹಳ ಗಲಾಟೆ, ಅತಿಯಾದ ಸದ್ದುಗದ್ದಲ ಅಂತನಿಸ್ತದೆ ನನಗೆ. ನಿಜಕ್ಕೂ ನೀವು ಭಗವಂತನ ಒಂದು ಅದ್ಭುತ ಕೃತಿಯೇ ಸರಿ. ಶ್ರೀರಾಮಕೃಷ್ಣರು ಈ ಜಗತ್ತಿಗೆ ನೀಡಿದ ಅವರ ಪ್ರೇಮದ ಮಧುಕಲಶವೇ ನೀವು. ಶ್ರೀರಾಮಕೃಷ್ಣರು ಈ ಜಗತ್ತಿನ ದಿಕ್ಕಿಲ್ಲದ ಮಕ್ಕಳಿಗಾಗಿ ಬಿಟ್ಟು ಹೋದ ಬಳುವಳಿ ನೀವು. ನಿಮ್ಮ ಮುಂದೆ ನಾವೆಲ್ಲ ಸದಾ ಶಾಂತವಾಗಿರಬೇಕು, ಮೌನದಿಂದಿರಬೇಕು. ಹಾಗಿದೆ ನಿಮ್ಮ ಜೀವನ. ನಿಜಕ್ಕೂ ಭಗವಂತನ ಅದ್ಭುತ ವಸ್ತುಗಳೆಲ್ಲ ತುಂಬ ಶಾಂತ, ತುಂಬ ಮೌನ. ಬೀಸುವ ಮಂದಾನಿಲ, ಬೆಳಕು ನೀಡುವ ಸೂರ್ಯ ಕಿರಣ, ಹೂದೋಟದ ಸುವಾಸನೆ, ಗಂಗೆಯ ತಂಪು, ಇವೆಲ್ಲ ತುಂಬ ಶಾಂತ, ತುಂಬ ಮೌನ. ಇವು ಮೌನವಾಗಿಯೇ ನಮ್ಮ ಹೃದಯದೊಳಗೆ ಸದ್ದಿಲ್ಲದೆ ಕದ್ದು ಪ್ರವೇಶ ಮಾಡಿಬಿಡುತ್ತವೆ. ಈ ವಸ್ತುಗಳೆಲ್ಲ ನಿಮ್ಮ ಹಾಗೆಯೇ ತುಂಬ ಶಾಂತ, ತುಂಬ ನೀರವ ಅಂತ ಹೀಗೆ ಬರಿತಾಳೆ ನಿವೇದಿತಾ. ಇನ್ನೊಮ್ಮೆ ಓದ್ತೇನೆ. ಪರಮ ಪ್ರೀತಿಯ ತಾಯಿ, ನಾವೆಲ್ಲ ಸೇರಿ ನಿಮ್ಮ ಮೇಲೊಂದು ಸುಂದರ ಸ್ತೋತ್ರವನ್ನು ರಚಿಸಿ ನಿಮಗೆ ಕಳುಹಿಸಿಕೊಡಬೇಕು ಅಂತ ನನ್ನ ಆಸೆ. ಆದರೆ ಯಾಕೋ ಅದು ಕೂಡ ಬಹಳ ಗಲಾಟೆ, ಅತಿಯಾದ ಸದ್ದುಗದ್ದಲ ಅಂತನ್ನಿಸ್ತದೆ ನನಗೆ. ನಿಜಕ್ಕೂ ನೀವು ಭಗವಂತನ ಒಂದು ಅದ್ಭುತ ಕೃತಿಯೇ ಸರಿ. ಶ್ರೀರಾಮಕೃಷ್ಣರು ಈ ಜಗತ್ತಿಗೆ ನೀಡಿದ ಅವರ ಪ್ರೇಮದ ಮಧುಕಲಶವೇ ನೀವು. ಶ್ರೀರಾಮಕೃಷ್ಣರು ಈ ಜಗತ್ತಿನ ದಿಕ್ಕಿಲ್ಲದ ಮಕ್ಕಳಿಗಾಗಿ ಬಿಟ್ಟು ಹೋದ ಬಳುವಳಿ ನೀವು. ನಿಮ್ಮ ಮುಂದೆ ನಾವೆಲ್ಲ ಸದಾ ಶಾಂತವಾಗಿರಬೇಕು, ಮೌನದಿಂದಿರಬೇಕು.
ಹಾಗಿದೆ ನಿಮ್ಮ ಜೀವನ. ನಿಜಕ್ಕೂ ಭಗವಂತನ ಅದ್ಭುತ ವಸ್ತುಗಳೆಲ್ಲ ತುಂಬ ಶಾಂತ, ತುಂಬ ಮೌನ. ಬೀಸುವ ಮಂದಾನಿಲ, ಬೆಳಕು ನೀಡುವ ಸೂರ್ಯಕಿರಣ, ಹೂದೋಟದ ಸುವಾಸನೆ, ಗಂಗೆಯ ತಂಪು, ಇವೆಲ್ಲ ತುಂಬ ಶಾಂತ, ತುಂಬ ಮೌನ. ಇವು ಮೌನವಾಗಿಯೇ ನಮ್ಮ ಹೃದಯದೊಳಗೆ ಸದ್ದಿಲ್ಲದೆ ಕದ್ದು ಪ್ರವೇಶ ಮಾಡಿಬಿಡುತ್ತವೆ. ಈ ವಸ್ತುಗಳೆಲ್ಲ ನಿಮ್ಮ ಹಾಗೆಯೇ ತುಂಬ ಶಾಂತ, ತುಂಬ ನೀರವ ಅಂತ ಹೀಗೆ ಬರಿತಾಳೆ ನಿವೇದಿತ. ನಿಜ, ಶ್ರೀಮಾತೆಯವರ ಜೀವನ ತುಂಬ ಮೌನವಾಗಿ, ತುಂಬ ಶಾಂತವಾಗಿ ಕಳೆಯಿತು. ಆದರೆ ಶಾಂತವಾಗಿ ಕಳೆದು ಮಾಯವಾಗಿ ಹೋಗಲಿಲ್ಲ. ಬದಲಾಗಿ ನಿವೇದಿತಾ ಹೇಳಿದ ಹಾಗೆ ಮೌನವಾಗಿ ಬೀಸುವ ಮಂದ ಮಾರುತ, ನೀರವವಾಗಿ ಸೂಸುವ ಹೂಗಳ ಸುವಾಸನೆ, ಶಾಂತವಾಗಿ ಹರಿಯುವ ಗಂಗೆಯ ತಂಪು, ಇವೆಲ್ಲ ನಮ್ಮ ಹೃದಯದ ಒಳಗೆ ಸದ್ದಿಲ್ಲದೆ ಕದ್ದು ಪ್ರವೇಶ ಮಾಡುವ ಹಾಗೆ ಶ್ರೀಮಾತೆಯವರ ಶಾಂತ ನೀರವ ಜೀವನ ಸೌರಭ ನಮ್ಮ ಹೃದಯದ ಒಳಗೆ ಸದ್ದಿಲ್ಲದೆ ಕದ್ದು ಪ್ರವೇಶ ಮಾಡ್ತಾ ಇದೆ. ಮಹಾತ್ಮರ ಮಾತು ಸಣ್ಣದು, ಜೀವನ ಬಹಳ ಬಹಳ ದೊಡ್ಡದು. ಆದರೆ ಸಾಮಾನ್ಯರ ಮಾತು ದೊಡ್ಡದು, ಜೀವನ ಬಹಳ ಬಹಳ ಸಣ್ಣದು, ಅಂದರೆ ಕ್ಷುದ್ರ, ಅಲ್ಪ. ಶ್ರೀಮಾತೆಯವರು ಆಡಿದ ಮಾತುಗಳು ಕಡಿಮೆ, ಆದರೆ ಅವರು ನಡೆಸಿದ ಜೀವನ ಅನಂತ, ಪರಿಪೂರ್ಣ. ಶ್ರೀಮಾತೆಯವರ ಇಡೀ ಜೀವನವೇ ಒಂದು ದಿವ್ಯ ಸಂದೇಶ. ಅವರ ಪವಿತ್ರ ಜೀವನವನ್ನು ಅಧ್ಯಯನ ಮಾಡ್ತಾ ಇರುವಾಗಲೇ ನಮಗೆ ದಿವ್ಯವಾದ ಸಂದೇಶ ಸಿಗುತ್ತಲೇ ಇರುತ್ತದೆ. ಅವರ ನಿಷ್ಕಳಂಕ ಪಾವಿತ್ರ್ಯವೇ ಒಂದು ದಿವ್ಯ ಸಂದೇಶ. ಶರೀರವನ್ನು, ಮಾತನ್ನು, ಮನಸ್ಸನ್ನು ಯಾವಾಗಲೂ ಪವಿತ್ರವಾಗಿ ಇಡಬೇಕಾದ್ದು ಬಹಳ ಮುಖ್ಯ. ಯಾಕೆ ಅಂತಂದರೆ ಮನಃಶಾಂತಿಗೆ ಇದೇ ಮಹಾಮಾರ್ಗ. ಶ್ರೀಮಾತೆಯವರು ತಮ್ಮ ಶರೀರ ತ್ಯಾಗದ ಕಾಲದಲ್ಲಿ ನೀಡಿದಂತಹ ಅವರ ಕೊನೆಯ ಸಂದೇಶ ನಿಮಗೆ ನೆನಪಿರಬಹುದು. ಮಗು, ನಿನಗೊಂದು ಮಾತು ಹೇಳ್ತೇನೆ ಕೇಳು. ನಿನಗೇನಾದರೂ ಶಾಂತಿ ಅಂತ ಅನ್ನೋದು ಬೇಕಿದ್ರೆ ಬೇರೆಯವರಲ್ಲಿ ದೋಷ ಕಾಣಬೇಡ. ಒಂದು ವೇಳೆ ದೋಷವನ್ನು ಕಾಣೋದಾದರೆ ನಿನ್ನ ದೋಷವನ್ನೇ ನೋಡಿಕೋ. ಈ ಇಡೀ ಜಗತ್ತನ್ನು ನಿನ್ನದನ್ನಾಗಿ ಮಾಡಿಕೊಳ್ಳೋದಕ್ಕೆ ಕಲಿತುಕೋ. ನೋಡಮ್ಮ, ಪರಕೀಯರು ಎಂಬವರು ಯಾರೂ ಇಲ್ಲ. ಈ ಇಡೀ ಜಗತ್ತೇ ನಿನ್ನದು ಅಂತ. ಇದು ಶ್ರೀಮಾತೆಯವರ ಕೊನೆಯ ಸಂದೇಶ. ತನ್ನ ಮಕ್ಕಳು ಮನಃಶಾಂತಿಯಿಂದ ಬಾಳುವಂತಾಗೋದಕ್ಕೆ ಶ್ರೀಮಾತೆಯವರು ನೀಡಿದ ಸುಲಭ ಸಂದೇಶ. ಅವರು ತಮ್ಮ ಇಡೀ ಜೀವಿತಾವಧಿಯಲ್ಲಿ ಆಧ್ಯಾತ್ಮಿಕ ಮಾರ್ಗದರ್ಶನ ನೀಡಿದವರು, ಯೋಗ ಮಾರ್ಗವನ್ನು ಬೋಧಿಸಿದವರು, ಮಂತ್ರದೀಕ್ಷೆಯನ್ನು ಕೊಟ್ಟವರು. ಆದ್ದರಿಂದ ಅವರು ತಮ್ಮ ಶರೀರ ತ್ಯಾಗದ ಕಾಲದಲ್ಲಿ ಕೊನೆಯ ಸಂದೇಶವಾಗಿ ಏನನ್ನು ಹೇಳಬೇಕಾಗಿತ್ತು ಅಂತಂದರೆ, ಜಪ ಮಾಡೋದನ್ನು ಮರೆಯಬೇಡಿ, ಯಾವಾಗಲೂ ಜಪ ಮಾಡಿ ಅಂತ ಹೇಳ್ಬೋದಾಗಿತ್ತು. ಅಥವಾ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಂತೆ, ನೋಡಿ, ಭಗವಂತನ ಸಾಕ್ಷಾತ್ಕಾರವೇ ಮನುಷ್ಯನ ಮೊದಲ ಕರ್ತವ್ಯ. ಆದ್ದರಿಂದ ಸಾಕ್ಷಾತ್ಕಾರದ ಕಡೆಗೆ ವಿಶೇಷ ಗಮನವಿರಲಿ ಅಂತ ಹೀಗೆ ಹೇಳಬಹುದಾಗಿತ್ತು. ಹೀಗೆ ಹೇಳಿದ್ರೆ ಅದು ತೀರಾ ಸಹಜವೇ ಆಗಿರ್ತಿತ್ತು. ಆದರೆ ಶ್ರೀಮಾತೆಯವರು ಹೇಳ್ತಾ ಇದ್ದಾರೆ, ಮನಃಶಾಂತಿ ಬೇಕಾದರೆ ಪರದೋಷ ಕಾಣಬೇಡ ಅಂತ. ನಿಜಕ್ಕೂ ಜಗತ್ತಿನ ಜನರಿಗೆ ಇದೇ ಅತ್ಯಂತ ಅವಶ್ಯಕವಾದಂತಹ ಸಂದೇಶ. ಯಾಕೆ ಅಂದರೆ ಇಂದಿನ ಜನತೆ ಕಷ್ಟಪಡ್ತಾ ಇರೋದೇ ಈ ವಿಷಯದಲ್ಲಿ. ಮನಃಶಾಂತಿ ಇಲ್ಲ. ಮನಃಶಾಂತಿ ಇಲ್ಲದೆ ಇರೋದ್ರಿಂದ ಮನೆಯಲ್ಲೂ ಶಾಂತಿ ಇಲ್ಲ, ವನದಲ್ಲೂ ಶಾಂತಿ ಇಲ್ಲ. ಆದರೆ ಈ ಮನಃಶಾಂತಿಗೆ ಮಾರ್ಗ ಯಾವುದು ಅಂತ ಯಾರಿಗೂ ಗೊತ್ತಿಲ್ಲ. ಯಾಕೆಂದರೆ ಜನ ಮನಃಶಾಂತಿಯನ್ನು ಹುಡುಕುವ ಕ್ರಮವೇ ಬೇರೆ. ಲಕ್ಷಗಟ್ಟಲೆ ಹಣ ಇದ್ದರೆ ಶಾಂತಿಯಿಂದಿರಬಹುದು ಅಂತ ಕೆಲವರ ಅಭಿಪ್ರಾಯ.
ವಿಶಾಲವಾದ ಸ್ವಂತ ಮನೆ, ಸ್ವಂತ ಆಸ್ತಿ, ಸ್ವಂತ ತೋಟ ಇದ್ರೆ ಶಾಂತಿಯಿಂದಿರಬಹುದು ಅಂತ ಕೆಲವರ ಅಭಿಪ್ರಾಯ. ಹೀಗೆ ಇನ್ನೂ ಎಷ್ಟೋ ಅಭಿಪ್ರಾಯಗಳಿವೆ. ಆದ್ರಿಂದ ಜನ ತಮ್ಮ ಮನಃಶಾಂತಿಗಾಗಿ ಹಣ, ಆಸ್ತಿಪಾಸ್ತಿ, ಅಧಿಕಾರ ಇವುಗಳನ್ನು ಹಿಂಬಾಲಿಸಿಕೊಂಡು ಹೋಗ್ತಾ ಇದ್ದಾರೆ. ಆದರೆ ಇವುಗಳೆಲ್ಲ ಕರಗತವಾದರೂ ಕೂಡ ಕೊನೆಗೆ ಇವರಿಗೆ ಸಿಕ್ಕಿದ್ದು ಮನಃಶಾಂತಿ ಅಲ್ಲ, ಇನ್ನಷ್ಟು ಅಶಾಂತಿ ಅಂತ ಅವರಿಗೆ ಗೊತ್ತಾಗುತ್ತದೆ ಕೊನೆಯಲ್ಲಿ. ಶ್ರೀಮಾತೆಯವರು ಸಮಾಜದ ಜನರೊಂದಿಗೆ ಅತ್ಯಂತ ನಿಕಟವರ್ತಿಯಾಗಿದ್ದುಕೊಂಡು ಜೀವನ ನಡೆಸ್ತಾ ಸೂಕ್ಷ್ಮವಾಗಿ ಪರಿಶೀಲಿಸಿ ನೋಡಿದ್ದಾರೆ. ಹಣ, ಆಸ್ತಿ, ಅಧಿಕಾರ ಇವುಗಳಿಂದ ಜನ ಮನಃಶಾಂತಿಯನ್ನ ಪಡೆಯೋದಕ್ಕಾಗ್ತಾ ಇಲ್ಲ ಅಂತ. ಆದ್ರಿಂದಲೇ ಈ ಮನಃಶಾಂತಿಗೆ ಖಚಿತ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಮನಃಶಾಂತಿ ಬೇಕಿದ್ರೆ ಪರದೋಷ ನೋಡಬೇಡ ಅಂತ. ಈಗ ಇಲ್ಲೊಂದು ಪ್ರಶ್ನೆ ಹೇಳಬಹುದು, ಏನು ಅಂತಂದ್ರೆ, ಮನಃಶಾಂತಿ ಬರಬೇಕಿದ್ರೆ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕಲ್ವೇ? ಮನಃಶಾಂತಿ ಬರಬೇಕಿದ್ರೆ ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕಲ್ಲದೆ ಈ ಪರದೋಷ ನೋಡದೆ ಇರೋದಕ್ಕೂ ಮನಃಶಾಂತಿಗೂ ಎಲ್ಲಿಯ ಸಂಬಂಧ ಅಂತ ಕೇಳಬಹುದು. ಇದಕ್ಕೆ ಉತ್ತರ ಏನು ಅಂತಂದ್ರೆ, ಈಗ ಶ್ರೀಮಾತೆಯವರೇನಾದ್ರೂ ಮನಃಶಾಂತಿ ಬೇಕಿದ್ರೆ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊ ಅಂತ ಹೇಳಿಬಿಟ್ರೆ ಎಷ್ಟು ಜನ ಸಾಕ್ಷಾತ್ಕಾರ ಮಾಡಿಕೊಂಡಾರು? ಭಗವಂತನ ಸಾಕ್ಷಾತ್ಕಾರವೇನೋ ಅಷ್ಟು ಸುಲಭವೇ? ಮನಃಶಾಂತಿ ಬೇಕಿದ್ರೆ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊ ಅಂತೇನಾದ್ರೂ ಹೇಳಿಬಿಟ್ಟಿದ್ರೆ ಬಹುಶಃ ಈ ಮನಃಶಾಂತಿ ಪಡೆಯೋ ಕೆಲಸಕ್ಕೆ ಯಾರೂ ಕೈ ಹಾಕ್ಲೇ ಇರಲಿಲ್ಲ. ಆದ್ರಿಂದ ಹೇಳ್ತಾರೆ, ಮನಃಶಾಂತಿ ಬೇಕಿದ್ರೆ ಪರದೋಷ ನೋಡಬೇಡ ಅಂತ. ಈಗ ಈ ಪರದೋಷ ನೋಡದೇ ಇರೋದಕ್ಕೂ ಮನಃಶಾಂತಿಗೂ ಎಲ್ಲಿಯ ಸಂಬಂಧ ಅಂತ ಕೇಳಿದ್ರೆ, ಈ ದೋಷ ಅಂದ್ರೇನು ಅಂತ ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು. ಈ ದೋಷ ಅಂತನ್ನೋದು ಹೇಗೆ ನಮ್ಮಲ್ಲಿ ಉತ್ಪತ್ತಿ ಆಗುತ್ತೆ, ಯಾವುದರಿಂದಾಗಿ ನಾವು ದೋಷಪೂರ್ಣರಾಗುತ್ತೇವೆ ಅಂತ ಅನ್ನೋದನ್ನ ಮೊದಲು ಅರ್ಥ ಮಾಡಿಕೊಳ್ಬೇಕು. ನಮ್ಮ ಮನಸ್ಸಿನ ಮೂಲೆ ಮೂಲೆಗಳಲ್ಲಿ 6 ಜನ ಕಳ್ಳರು ಅಡಗಿಕೊಂಡಿದ್ದಾರೆ ಅಥವಾ ಫಟಿಂಗರು ಅಡಗಿಕೊಂಡಿದ್ದಾರೆ. ಈ ಫಟಿಂಗರು ನೋಡೋದಕ್ಕೆ ಕೆಲವು ಸಲ ಸಭ್ಯರ ಹಾಗೆ ಕಾಣ್ತಾರೆ. ಆದರೆ ಸಮಯ ಸಿಕ್ಕಾಗೆಲ್ಲ ತಮ್ಮ ಫಟಿಂಗತನವನ್ನ ತೋರಿಸಿ ಬಿಡ್ತಾರೆ, ಕಳ್ಳತನ ಮಾಡಿಬಿಡ್ತಾರೆ. ಯಾರು ಈ ಕಳ್ಳರು, ಯಾರು ಈ ಫಟಿಂಗರು? ನಮ್ಮ ಮನಸ್ಸಿನೊಳಗೇ ಇದ್ದುಕೊಂಡು ಫಟಿಂಗತನ ಮಾಡುವವರು ಯಾರಿವರು ಅಂತ ಕೇಳಿದ್ರೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಅನಾದಿ ಕಾಲದಿಂದ ಈ 6 ಜನ ಫಟಿಂಗರು ನಮ್ಮ ಮನಸ್ಸಿನ ಒಳಗಡೆಯೇ ಅವಿತಿಟ್ಟುಕೊಂಡು ದರೋಡೆ ಮಾಡ್ತಾ ಬರ್ತಾ ಇದ್ದಾರೆ. ನಾವೆಲ್ಲ ನಮ್ಮ ನಿತ್ಯ ಜೀವನದಲ್ಲಿ ದೋಷಪೂರ್ಣವಾಗಿ ನಡೆದುಕೊಳ್ಳೋದಕ್ಕೆ ಕಾರಣ ಈ 6: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಶ್ರೀರಾಮಕೃಷ್ಣರು ಒಂದು ಹಾಡು ಹೇಳ್ತಾ ಇದ್ರು, ದೋಷ್ ಕಾರೋ ನಾಯ್ ಗೋಮಾ ಅಮಿ ಶೊಖಾತ ಶೊಲೀಲೆ ডুবে মরি শ্যামা আমার ষড়রিপু হলো কোদণ্ড স্বরূপ পুণ্যক্ষেত্র মাঝে কাটিলাম কূপ সে ಕೂಪೆ ಬೇಡಿಲೋ ಕಾಲ ರೂಪ ಜೋಲ್ ಅಂತಂದ್ರೆ, ಓ ತಾಯಿ, ದೋಷ ಯಾರದ್ದೂ ಅಲ್ಲ. ನಾನೇ ತೋಡಿದ ಬಾವಿಯಲ್ಲಿ ನಾನು ಮುಳುಗಿ ಸಾಯ್ತಾ ಇದ್ದೇನೆ. ನಾನು ಈ ಬಾವಿಯನ್ನು ತೋಡೋದಕ್ಕೆ ಉಪಯೋಗಿಸಿದ ಹಾರೆ, ಗುದ್ದಲಿ, ಮಮಟಿಗಳು ಯಾವುವು ಅಂತ ಕೇಳಿದ್ರೆ ಷಡ್ರಿಪುಗಳು. ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರ ಅಂತನೋ ಷಡ್ರಿಪುಗಳು. ಷಡ್ರಿಪು ಹೋಲೋ ಕೋದಂಡ ಸ್ವರೂಪ್ ಪುಣ್ಯಕ್ಷೇತ್ರ ಮಾঝে ಕಾಟಿಲಾಂ ಕೂಪ್. ನನ್ನ ಶರೀರ ಅಂತನ್ನುವ ಈ ಪುಣ್ಯಕ್ಷೇತ್ರದಲ್ಲಿ ಬಾವಿ ತೋಡಿದೆ. ಅದೇ ಕಾಮಕ್ರೋಧಾದಿ ಷಡ್ರಿಪುಗಳು ಅಂತನ್ನೋ
ಹಾರೆ ಗುದ್ದಲಿ ಪಿಕ್ಕಾಸುಗಳಿಂದ ಅಗಿದು ಬಾವಿ ತೋಡಿದೆ. ಈ ಬಾವಿಯಲ್ಲಿ ಬಂದ ನೀರು ಕಾಲರೂಪದ ನೀರು. ಶೇಕೂಪೆ ಬೇಡಿಲೋ ಕಾಲರೂಪ ಜೋಲ್. ಹೀಗೆ ನಾನೇ ತೋಡಿದ ಈ ಬಾವಿಯ ಮೃತ್ಯು ಜಲದಲ್ಲಿ ಮುಳುಗಿ ಸಾಯ್ತಾ ಇದ್ದೇನೆ ಓ ತಾಯಿ. ಅಮಿ ಶೋಖಾತ ಶೊಲೀಲೆ ಡೂಬೆ ಮೋರಿ ಶ್ಯಾಮ ಅಂತ ಹೀಗೆ ಹಾಡ್ತಾರೆ ಶ್ರೀರಾಮಕೃಷ್ಣರು. ಆದ್ರಿಂದ ನಮ್ಮ ಕಷ್ಟ ನಷ್ಟ ಭ್ರಷ್ಟಗಳಿಗೆಲ್ಲ ನಾವೇ ಕಾರಣ. ನಮ್ಮಲ್ಲಿರುವ ದೋಷಗಳೇ ಕಾರಣ. ಈ ದೋಷಗಳ ಉತ್ಪನ್ನಕ್ಕೆ ನಮ್ಮೊಳಗಡೆಯೇ ಇರುವ ಕಾಮಕ್ರೋಧಾದಿ ಷಡ್ರಿಪುಗಳೇ ಕಾರಣ. ಈಗ ವಿಷಯ ಹೀಗಿರುವಾಗ ನಾವು ಇತರರ ದೋಷಗಳನ್ನು ಕಾಣೋದಕ್ಕೆ ಹೊರಟ್ರೆ ನಮ್ಮ ಗತಿ ಏನಾಗಲಿಕ್ಕಿಲ್ಲ. ನಮ್ಮ ಮನಸ್ಸಿನಲ್ಲಿರೋ ದೋಷಗಳಿಂದಾಗಿ ಅದಾಗಲೇ ನಮ್ಮ ಮನಸ್ಸಿನ ಶಾಂತಿ ಕದಡಿ ಹೋಗಿರುವಾಗ, ಅಲ್ಲೋಲ ಕಲ್ಲೋಲವಾಗಿರುವಾಗ, ಇನ್ನು ನಮ್ಮ ಸುತ್ತಮುತ್ತ ಇರುವ ಇತರ ಜನರ ದೋಷಗಳನ್ನೆಲ್ಲ ನೋಡ್ತಾ ಹೋದ್ರೆ ನಮ್ಮ ಮನಸ್ಸಿನ ಪಾಡೇನಾಗಬೇಡ. ಅಶಾಂತಿಯ ಸಂತೆ ನೆಲೆಸಲಿಕ್ಕಿಲ್ವೇ? ಅಶಾಂತಿಯ ಸಂತೆ ಕಟ್ಟೆ ತಯಾರಾಗಲಿಕ್ಕಿಲ್ವೇ? ಆದ್ರಿಂದ ಶ್ರೀಮಾತೆಯವರು ಹೇಳ್ತಾ ಇದ್ದಾರೆ, ಮನಃಶಾಂತಿ ಬೇಕಿದ್ರೆ ಪರದೋಷ ನೋಡಬೇಡ ಅಂತ. ಸ್ವತಃ ಶ್ರೀಮಾತೆಯವರು ಕೂಡ ಪರದೋಷಗಳನ್ನ ನೋಡ್ತಾ ಇರಲಿಲ್ಲ ಅಂತ ಅನ್ನೋದನ್ನ ಅವರ ಜೀವನದಲ್ಲಿ ನಾವು ಕಂಡೇ ಇದ್ದೇವೆ. ದೋಷ ವರಸದ ಹಿರಿಯ ತಾಯ್ತನದ ಮೂರ್ತಿನಿ, ದೋಷ ವರಸದ ಹಿರಿಯ ತಾಯ್ತನದ ಮೂರ್ತಿನಿ ಎಂಬ ಮಾತು ಅವರಿಗೆ ಅಕ್ಷರಶಃ ಅನ್ವಯವಾಗುತ್ತದೆ. ಶ್ರೀಮಾತೆಯವರು ಸ್ವತಃ ಸ್ವಭಾವತಃ ಪರಮ ಪರಿಶುದ್ಧ ಚರಿತ್ರರು. ಆದರೆ ಅವರೇ ಸ್ವತಃ ಅತ್ತು ಕರೆದು ಪ್ರಾರ್ಥಿಸಿಕೊಂಡಿದ್ದಾರೆ, ಹೇ ಭಗವನ್, ನನ್ನ ಮನಸ್ಸು ಸಂಪೂರ್ಣ ದೋಷರಹಿತವಾಗಿರಲಿ, ನಾನು ಇತರರ ದೋಷವನ್ನ ಕಾಣದಿರುವಂತಾಗಲಿ. ಹೇ ಭಗವನ್, ನನ್ನ ಮನಸ್ಸು ಸಂಪೂರ್ಣ ದೋಷರಹಿತವಾಗಿರಲಿ, ನಾನು ಇತರರ ದೋಷವನ್ನ ಕಾಣದಿರುವಂತಾಗಲಿ ಅಂತ. ಯಾವಾಗಲೂ ಇತರರ ದೋಷಗಳನ್ನ ನೋಡ್ತಾ 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 ನಮ್ಮ ಮನಸ್ಸು ಮಲಿನವಾಗಿ ಬಿಡ್ತದೆ ಅಂತ ಹೇಳ್ತಾ ಇದ್ರು ಶ್ರೀಮಾತೆಯವರು. ಒಮ್ಮೆ ಅವರು ಮಾತಿನ ಸಂದರ್ಭದಲ್ಲಿ ಹೇಳ್ತಾರೆ, ಈಗ ಒಂದು ವೇಳೆ ಒಬ್ಬ ಮನುಷ್ಯ ಒಳ್ಳೆಯ ಹಾಗೂ ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇದ್ದಾನೆ ಅಂತಿಟ್ಕೊಳ್ಳಿ. ಆ ಕೆಲಸಗಳಲ್ಲಿ ಭಾಗವಹಿಸಿದವರಿಗೂ ಕೂಡ ಅದರ ಪುಣ್ಯ ಪಾಪಗಳಲ್ಲಿ ಭಾಗ ಇದೆ ಅಂತ. ಅದಕ್ಕೆ ಒಬ್ಬ ಭಕ್ತ ಕೇಳ್ತಾನೆ, ಅದು ಹೇಗೆ ಸಾಧ್ಯ ಅಂತ. ಆಗ ಶ್ರೀಮಾತೆಯವರು ಹೇಳ್ತಾರೆ, ಅದು ಹೇಗೆ ಅಂತ ಅನ್ನೋದನ್ನು ಹೇಳ್ತೇನೆ ಕೇಳು. ಈಗ ಒಬ್ಬ ಮನುಷ್ಯ ನಿನ್ನ ಹತ್ರ ಅತ್ಯಂತ ಒಳ್ಳೆಯ ಹಾಗೂ ಕೆಟ್ಟ ವಿಚಾರಗಳನ್ನ ಮಾತನಾಡ್ತಾ ಇದ್ದಾನೆ ಅಂತಿಟ್ಕೋ. ಅವನನ್ನ ನೀನು ನೆನಪು ಮಾಡಿಕೊಂಡಾಗಲೆಲ್ಲ ಅವನ ಆ ಒಳ್ಳೆಯ ಮಾತು ಹಾಗೂ ಕೆಟ್ಟ ಮಾತು ಎರಡೂ ನಿನ್ನ ನೆನಪಿಗೆ ಬರೋದಿಲ್ವೇ? ಈ ಒಳ್ಳೆಯದು ಹಾಗೂ ಕೆಟ್ಟದ್ದು ಇವೆರಡೂ ನಿನ್ನ ಮನಸ್ಸಿನಲ್ಲಿ ಸಂಸ್ಕಾರ ಉಂಟು ಮಾಡುತ್ತವೆ ಅಲ್ವೇ? ಏನ್ ಹೇಳ್ತಿ, ಹೌದೋ ಅಲ್ವೋ ಅಂತ ಹೀಗೆ ಹೇಳ್ತಾರೆ ಶ್ರೀಮಾತೆಯವರು. ಈ ಮಾತಿನಿಂದ ಏನ್ ಗೊತ್ತಾಗುತ್ತದೆ ಅಂತಂದ್ರೆ, ನಾವು ಕೇಳುವ ಹಾಗೂ ನೋಡುವ ವಿಷಯಗಳೆಲ್ಲ ನಮ್ಮ ಮನಸ್ಸಿನ ಮೇಲೆ ಮುದ್ರೆ ಒತ್ತುತ್ತವೆ, ಸಂಸ್ಕಾರ ಉಂಟು ಮಾಡುತ್ತವೆ ಅಂತ. ಸತ್ಸಂಸ್ಕಾರವಾದ್ರೆ ಅದರಿಂದ ಪುಣ್ಯ, ದುಸ್ಸಂಸ್ಕಾರವಾದ್ರೆ ಅದರಿಂದ ಪಾಪ. ಪುಣ್ಯದ ಪರಿಣಾಮ ಮನಃಶಾಂತಿ, ಪಾಪದ ಪರಿಣಾಮ ಅಶಾಂತಿ. ಆದ್ರಿಂದ ಶ್ರೀಮಾತೆಯವರು ಹೇಳ್ತಾರೆ, ಮನಃಶಾಂತಿ ಬೇಕಿದ್ರೆ ಪರದೋಷ ನೋಡಬೇಡ ಅಂತ. ಉದ್ಬೋಧನದ ಮುಂದೆ ಕೆಲವು ಗುಡಿಸಲುಗಳಲ್ಲಿ ಕೂಲಿ ಜನ ವಾಸವಾಗಿದ್ರು. ಅಲ್ಲಿ ಒಬ್ಬ ಮನುಷ್ಯನ ಉಪಪತ್ನಿ ಭಯಂಕರ ಕಾಯಿಲೆ ಬೀಳ್ತಾಳೆ. ಆ ಉಪಪತಿ ಅವಳಿಗೆ ತುಂಬ ಶ್ರದ್ಧೆಯಿಂದ ಸೇವೆ ಶುಶ್ರೂಷೆ ಮಾಡ್ತಾನೆ. ಈ ವರ್ತಮಾನ ಶ್ರೀಮಾತೆಯವರಿಗೆ ತಿಳಿದು ಬಂತು. ಆಗ ಅವರು ಹೇಳ್ತಾರೆ, ಆಹಾ, ಎಷ್ಟು ಚೆನ್ನಾಗಿ ನೋಡ್ಕೊಂಡ, ಎಷ್ಟು ಚೆನ್ನಾಗಿ ನೋಡ್ಕೊಂಡ, ಇಂಥ ಶ್ರದ್ಧೆಯನ್ನ ನಾನೆಲ್ಲೂ ನೋಡೇ ಇಲ್ಲ, ಇದೇ ನಿಜವಾದ ಸೇವೆ, ಇದೇ ನಿಜವಾದ ಪ್ರೀತಿ ಅಂತ ಹೀಗೆ ಆ ಉಪಪತಿಯ ಗುಣವನ್ನ ಕೊಂಡಾಡ್ತಾರೆ. ಇಲ್ಲಿನ ಸ್ವಾರಸ್ಯ ನೋಡಿ, ಆಕೆ ಉಪಪತ್ನಿ, ಆತ ಉಪಪತಿ. ಅವರದ್ದು ಸಹಜವಾದ ದಾಂಪತ್ಯ ಜೀವನ ಅಲ್ಲ.
ಅವರದ್ದು ಸಮಾಜದ ನಿಯಮಕ್ಕೆ ಹೊರತಾದಂತಹ ಪ್ರೇಮ ಸಂಬಂಧ. ಆದ್ರಿಂದ ಆ ಉಪಪತಿ ಅಂತನ್ನುವನು ತನ್ನ ಉಪಪತ್ನಿಯನ್ನ ಚೆನ್ನಾಗಿ ಆರೈಕೆ ಮಾಡಿದರೂ ಕೂಡ ಅವರದ್ದು ದೋಷಪೂರ್ಣವಾದ ಸಂಬಂಧವಾದ್ರಿಂದ ಅವನಲ್ಲಿ ದೋಷವನ್ನೇ ಕಂಡು ತಿರಸ್ಕರಿಸಬಹುದಾದದ್ದೇ ತೀರ ಸಹಜ. ಆದರೆ ಇಲ್ಲಿ ನಾವು ಕಾಣ್ತಾ ಇರೋದೇನು? ಶ್ರೀಮಾತೆಯವರು ಅವನ ಶ್ರದ್ಧಾಯುತವಾದ ಸೇವೆಯನ್ನ ಕೊಂಡಾಡ್ತಾ ಇದ್ದಾರೆ. ಅವನ ದೋಷಗಳ ಕಡೆಗೆ ಗಮನ ಕೊಡದೆ ಅವನ ಗುಣವನ್ನ ಎತ್ತಿ ತೋರಿಸಿ ಕೊಂಡಾಡ್ತಾ ಇದ್ದಾರೆ. ಈ ಮೂಲಕ ಶ್ರೀಮಾತೆಯವರು ದೋಷ ಕಾಣದಿರುವ ಕ್ರಮವನ್ನ ತೋರಿಸಿಕೊಡ್ತಾ ಇದ್ದಾರೆ ಅಂತ ಅನ್ಬಹುದು. ಇನ್ನೊಮ್ಮೆ ಒಬ್ಬಳು ಮಹಿಳೆ ಶ್ರೀಮಾತೆಯವರ ಬಳಿಗೆ ಬರ್ತಾಳೆ. ಈಕೆ ಈಗೇನೋ ಒಳ್ಳೆಯ ಜೀವನವನ್ನ ನಡೆಸೋದಕ್ಕೆ ಪ್ರಯತ್ನಿಸ್ತಾ ಇದ್ದಾಳೆ. ಆದರೆ ಇವಳ ಹಿಂದಿನ ಜೀವನ ಚೊಕ್ಕಟವಾಗಿರಲಿಲ್ಲ. ಈಗ ಇವಳು ಶ್ರೀಮಾತೆಯವರ ಬಳಿಗೆ ಬರ್ತಾ ಇರೋದನ್ನ ಕೆಲವು ಜನ ಮಾನಸ್ಥರ ಮನೆಯ ಮಹಿಳೆಯರು ಇಷ್ಟಪಡಲಿಲ್ಲ. ಅವರಲ್ಲಿ ಒಬ್ಬಾಕೆಯಂತೂ ಶ್ರೀಮಾತೆಯವರ ಬಳಿ ತನ್ನ ಅಸಮಾಧಾನವನ್ನ ಹೇಳಿಯೇ ಬಿಡ್ತಾಳೆ. ಅಮ್ಮ, ಈ ಪತಿತ ಹೆಂಗಸು ಉದ್ಬೋಧನಕ್ಕೆ ಬರ್ತಾ ಇದ್ರೆ ಇತರರು ಯಾರೂ ಈ ಕಡೆ ಬರೋದೇ ಸಾಧ್ಯವಾಗದೆ ಹೋಗಬಹುದು ಅಂತ. ಆಗ ಶ್ರೀಮಾತೆಯವರು ತುಂಬ ದೃಢ ಸ್ವರದಲ್ಲಿ ಹೇಳ್ತಾರೆ, ನೋಡು, ನನ್ನನ್ನು ಆಶ್ರಯಿಸಿ ಬರುವವರಿಗೆಲ್ಲ ಎಂದೆಂದಿಗೂ ಇಲ್ಲಿ ಸ್ವಾಗತವಿದೆ. ಈ ಕಾರಣದಿಂದಾಗಿ ಇತರರೇನಾದರೂ ಬರೋದನ್ನ ನಿಲ್ಲಿಸಿದ್ರೆ ಅದಕ್ಕೆ ನಾನೇನೂ ಮಾಡೋದಕ್ಕಾಗೋದಿಲ್ಲ ಅಂತ. ಇನ್ನೊಮ್ಮೆ ಗಿರೀಶ್ ಚಂದ್ರ ಘೋಷ್ ಅವನ ನಾಟಕದ ಕಂಪನಿಯ ಯುವ ನಟಿಯರು ಶ್ರೀಮಾತೆಯವರ ಬಳಿಗೆ ಬರ್ತಾರೆ. ಸಾಮಾನ್ಯವಾಗಿ ಈ ನಾಟಕದ ಕಂಪನಿಯ ನಟನಟಿಯರ ವೈಯಕ್ತಿಕ ಜೀವನದ ಸಂಬಂಧವಾಗಿ ಜನ ಅಷ್ಟೇನೂ ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡಿರೋದಿಲ್ಲ. ಆದರೆ ಇಲ್ಲಿ ಶ್ರೀಮಾತೆಯವರು ಆ ಯುವ ನಟಿಯರ ಕುರಿತಾಗಿ ಹೇಳ್ತಾರೆ, ಈ ಹುಡುಗಿಯರಲ್ಲಿ ಒಳ್ಳೆ ಭಕ್ತಿ ಇದೆ. ಏನು ಸ್ವಲ್ಪ ಭಕ್ತಿ ಇದೆಯೋ ಅದು ಹೃತ್ಪೂರ್ವಕವಾಗಿದೆ, ಪ್ರಾಮಾಣಿಕವಾಗಿದೆ ಅಂತ. ಇಲ್ಲಿ ಶ್ರೀಮಾತೆಯವರು ಆ ನಟಿಯರಿಗೆ ಹೇಳಬಹುದಾಗಿತ್ತು, ನೋಡಿ, ನೀವು ಅಭಿನಯವನ್ನೇನೋ ಚೆನ್ನಾಗಿ ಮಾಡ್ತಿದ್ದೀರಿ, ಆದರೆ ನಿಮ್ಮ ವೈಯಕ್ತಿಕ ಜೀವನ ಸ್ವಲ್ಪ ಶುಚಿಯಾಗಿರೋ ಹಾಗೆ ನೋಡ್ಕೊಳ್ಳಿ ಅಂತ. ಆದರೆ ಇದು ಬುದ್ಧಿ ಮಾತಾಗಿ ಕಂಡರೂ ಕೂಡ ಶ್ರೀಮಾತೆಯವರು ಆ ನಟಿಯರ ವೈಯಕ್ತಿಕ ಜೀವನವನ್ನ ಶಂಕಿಸಿ ದೋಷ ದೃಷ್ಟಿಯಿಂದ ಕಾಣ್ತಾ ಇದ್ದಾರೆ ಅಂತ ಸ್ಪಷ್ಟವಾಗಿ ಸೂಚಿಸೋದಿಲ್ವೇ ಇದು? ಆದರೆ ಇಲ್ಲಿ ಶ್ರೀಮಾತೆಯವರು ಆ ನಟಿಯರಲ್ಲಿ ಇರತಕ್ಕಂತಹ ಗುಣವನ್ನೇ ಎತ್ತಿ ತೋರಿಸ್ತಾ ಇದ್ದಾರೆ. ದೋಷದ ಕಡೆಗೆ ಗಮನ ಕೊಡದೆ ಗುಣವನ್ನೇ ಕಾಣತಕ್ಕಂತಹ ಕ್ರಮ ಹೀಗೆ. ಇನ್ನು ಕೆಲವು ಮಹಿಳೆಯರೆಲ್ಲ ಶ್ರೀಮಾತೆಯವರ ಬಳಿಗೆ ಬರ್ತಾ ಇದ್ರು. ಇವರುಗಳ ಜೀವನವೂ ಕೂಡ ಅಷ್ಟಕ್ಕಷ್ಟೇ. ಆದ್ರಿಂದ ಉದ್ಬೋಧನದ ಒಬ್ಬರು ಸಾಧುಗಳು ಶ್ರೀಮಾತೆಯವರ ಹತ್ರ ಈ ವಿಷಯವಾಗಿ ತಮ್ಮ ಆಕ್ಷೇಪಣೆಯನ್ನ ವ್ಯಕ್ತಪಡಿಸ್ತಾರೆ. ಆಗ ಶ್ರೀಮಾತೆಯವರು ಹೇಳ್ತಾರೆ, ನೋಡು, ಅವರನ್ನೆಲ್ಲ ಇಲ್ಲಿಗೆ ಬರೋದಕ್ಕೆ ಬಿಡದೇ ಇದ್ರೆ ನಾನೇ ಈ ಜಾಗವನ್ನು ಬಿಟ್ಟು ಹೊರಟು ಬಿಡ್ತೇನೆ ಅಂತ. ಶ್ರೀಮಾತೆಯವರು ಸಮಯೋಚಿತವಾಗಿ ಆಗಾಗ ಹೇಳ್ತಾ ಇದ್ದಂತ ಮಾತು ಯಾವುದು ಅಂತಂದ್ರೆ, ಈ ಮನಸ್ಸೇ ಎಲ್ಲಕ್ಕೂ ಕಾರಣ. ಶುದ್ಧಿ ಅಶುದ್ಧಿ, ಗುಣ ದೋಷ ಇವೆಲ್ಲ ನಮ್ಮ ಮನಸ್ಸಿನಲ್ಲೇ ಇವೆ. ಗುಣವನ್ನು ಭಾವಿಸಿದರೆ ಗುಣ, ದೋಷವನ್ನು ಭಾವಿಸಿದರೆ ದೋಷ. ಮನುಷ್ಯ ಮೊದಲು ತನ್ನ ಮನಸ್ಸನ್ನ ದೋಷಪೂರ್ಣ ಮಾಡಿಕೊಳ್ಳೋದ್ರಿಂದಲೇನೆ ಬಳಿಕ ಅವನು ಪರರಲ್ಲಿ ದೋಷ ಕಾಣೋದಕ್ಕೆ ಶುರು ಮಾಡ್ತಾನೆ. ಬೇರೆಯವರ ದೋಷಗಳನ್ನ ಎಣಿಸಿ ಎತ್ತಿ ಆಡೋದ್ರಿಂದ ಅವರಿಗದರಿಂದ ಕೆಡಕಾಗುತ್ತದೆ ಅಂತ ತಿಳಿದುಕೊಳ್ತೀರೇನು? ಇಲ್ಲವೇ ಇಲ್ಲ. ಕೆಡಕಾಗೋದು ನಿಮಗೇನೆ. ನಾನಂತೂ ಇತರರ ದೋಷಗಳನ್ನು ಕಾಣಲಾರೆ. ಯಾಕೆಂದ್ರೆ ನಾನು ಆ ರೀತಿಯಲ್ಲಿ ತಯಾರಾದವಳಲ್ಲ ಅಷ್ಟೇ. ದೋಷ ಕಂಡು ದೋಷಣೆ ಮಾಡುವವರಿಗೇನೂ ಕೊರತೆ ಇಲ್ಲ. ಅಂಥವರು ಬೇಕಾದಷ್ಟಿದ್ದಾರೆ. ನಾನು ದೋಷ ಕಾಣೋದನ್ನ ನಿಲ್ಲಿಸಿದ ಮಾತ್ರಕ್ಕೆ ಈ ಜಗತ್ತೇನೋ ನಿಂತೋಗೋದಿಲ್ಲ. ಪರರ ದೋಷ ಕಾಣೋದೆ ಎಂದಿಗೂ ಒಳ್ಳೆಯದಲ್ಲ. ಕ್ಷಮೆಯೇ ದೊಡ್ಡ ತಪಸ್ಸು, ತಾಳ್ಮೆಯೇ ಅತ್ಯಂತ ಶ್ರೇಷ್ಠ ಗುಣ.
ಅಂತ ಹೀಗೆ ಹೇಳ್ತಾ ಇದ್ರು ಶ್ರೀಮಾತೆಯವರು. ನಿಜಕ್ಕೂ ಪರದೋಷ ಕಾಣೋದ್ರಿಂದ ನಮ್ಮ ಮನಸ್ಸೇ ಕೆಟ್ಟು ದೋಷಪೂರ್ಣವಾಗುತ್ತದೆ. ಮೈ ಕೊಳೆ ಮಾಡಿಕೊಂಡಂತ ಮನುಷ್ಯನನ್ನ ನಾವು ಮುಟ್ತೇವೇನೋ? ಇಲ್ಲ. ಯಾಕಿಲ್ಲ? ನಮ್ಮ ಮೈಯೇ ಕೊಳೆ ಆಗ್ತದೆ ಅಲ್ವೇ? ಹಾಗೇನೇನೆ ಪರರ ದೋಷಗಳನ್ನ ನಾವು ನಮ್ಮ ನಾಲಿಗೆಯಿಂದ ಎತ್ತಿ ಆಡಿದ್ರೆ ನಾಲಿಗೆ ಕೊಳೆಯಾಗುತ್ತದೆ. ಮನಸ್ಸಿನಿಂದ ಭಾವಿಸಿದರೆ ಮನಸ್ಸು ಕೊಳೆಯಾಗುತ್ತದೆ. ಕೊಳಕು ಮನಸ್ಸಿನಲ್ಲಿ ಶಾಂತಿಯಲ್ಲಿ ಬಂತು. ಆದ್ರಿಂದ ಪರದೋಷ ನೋಡಬೇಡ ಅಂತ ಶ್ರೀಮಾತೆಯವರ ಬೋಧನೆ. ಇಲ್ಲೀಗ ಒಂದು ಪ್ರಶ್ನೆ ಹೇಳ್ಬಹುದು. ಏನು ಅಂತಂದ್ರೆ, ಶ್ರೀಮಾತೆಯವರು ಪರರ ದೋಷ ಕಾಣಬೇಡ ಅಂತ ಹೇಳ್ತಾರಲ್ಲ, ಹಾಗಾದ್ರೆ ಅಧ್ಯಾಪಕರು ತಮ್ಮ ವಿದ್ಯಾರ್ಥಿಗಳ ದೋಷಗಳನ್ನ ಕಂಡು ತಿದ್ದೋದು ಬೇಡವೇ? ತಂದೆ ತಾಯಂದ್ರು ತಮ್ಮ ಮಕ್ಕಳ ದೋಷಗಳನ್ನ ಕಂಡು ತಿದ್ದೋದು ಬೇಡವೇ? ಗುರುಗಳು ತಮ್ಮ ಶಿಷ್ಯರ ದೋಷಗಳನ್ನ ಕಂಡು ತಿದ್ದೋದು ಬೇಡವೇ ಅಂತ ಹೀಗೆ ಕೇಳಿದ್ರೆ, ಇಲ್ಲಿ ಈ ವಿಷಯವೇ ಬೇರೆ. ಇಲ್ಲಿ ಒಂದನೇದಾಗಿ ವಿದ್ಯಾರ್ಥಿಗಳ ದೋಷಗಳನ್ನ ತಿದ್ದುವ ಅಧ್ಯಾಪಕರೇ ಆಗಲಿ, ಮಕ್ಕಳ ದೋಷಗಳನ್ನ ಕಂಡು ತಿದ್ದುವ ತಂದೆ ತಾಯಂದಿರೇ ಆಗಲಿ, ಶಿಷ್ಯರ ದೋಷಗಳನ್ನ ಕಂಡು ತಿದ್ದುವ ಗುರುಗಳೇ ಆಗಲಿ, ಇವರೆಲ್ಲ ಆಯಾಯ ದೋಷಗಳಿಂದ ಅದಾಗಲೇ ಪಾರಾಗಿದ್ದಾರೆ ಅಂತ ಅರ್ಥ, ಅಥವಾ ಪಾರಾಗಿರಬೇಕು. ಅಲ್ಲದೆ ಎರಡನೇದಾಗಿ ಈ ಅಧ್ಯಾಪಕರು, ತಂದೆ ತಾಯಂದಿರು, ಗುರುಗಳು ಇವರೆಲ್ಲ ಇತರರಲ್ಲಿ ದೋಷಗಳನ್ನು ಕಂಡು ಗುರುತಿಸೋದು ಯಾತಕ್ಕೆ ಅಂತ ಕೇಳಿದ್ರೆ, ಅವರನ್ನ ತಿದ್ದೋದಕ್ಕೆ, ತಿದ್ದಿ ಸರಿದಾರಿಯನ್ನು ತೋರೋದಕ್ಕೆ. ಹೊಟ್ಟೆ ಕಿಚ್ಚು ಒಂದು ದೋಷ. ಈಗ ಒಬ್ಬ ವಿದ್ಯಾರ್ಥಿ ಇನ್ನೊಬ್ಬ ವಿದ್ಯಾರ್ಥಿಯ ಏಳಿಗೆಯನ್ನ ಕಂಡು ಹೊಟ್ಟೆ ಕಿಚ್ಚು ಪಡ್ತಾ ಇರೋದನ್ನ ಅಧ್ಯಾಪಕರು ಗುರುತಿಸಿ ಅವನಿಗೆ ತಿಳಿಯ ಹೇಳಬೇಕಾಗುತ್ತದೆ. ನೋಡಪ್ಪ, ಹಾಗೆಲ್ಲ ಹೊಟ್ಟೆ ಕಿಚ್ಚು ಪಡೋದ್ರಿಂದ ನಿನ್ನ ಬುದ್ಧಿಶಕ್ತಿಯೇ ಕುಂಠಿತವಾಗಿ ಬಿಡುತ್ತದೆ. ಹೊಟ್ಟೆ ಕಿಚ್ಚು ಪಡಬೇಡ, ಸಹಿಸ್ಕೋ, ನೀನೇ ಇನ್ನು ಮೇಲೆ ಇರೋದಕ್ಕೆ ಪ್ರಯತ್ನ ಪಡು ಅಂತ ಹೀಗೆ ಬುದ್ಧಿ ಹೇಳಿ ತಿದ್ದಬೇಕಾಗುತ್ತದೆ. ಹೀಗೆ ಆ ವಿದ್ಯಾರ್ಥಿಯ ಹೊಟ್ಟೆ ಕಿಚ್ಚು ಅಂತನ್ನೋ ದೋಷವನ್ನ ಕಂಡು ಬುದ್ಧಿ ಹೇಳಿ ತಿದ್ದೋದ್ರಲ್ಲಿ ಇನ್ನೊಂದು ಲಾಭ ಕೂಡ ಇದೆ. ಏನು ಅಂತಂದ್ರೆ, ಸ್ವತಃ ಈ ಅಧ್ಯಾಪಕರೇ ಇನ್ನೊಬ್ಬರು ಅಧ್ಯಾಪಕರ ಮೇಲೆ ಹೊಟ್ಟೆ ಕಿಚ್ಚು ಪಡುವ ಸಂಭವ ಇದ್ರೆ ಆಗ ಅವರು ಯೋಚನೆ ಮಾಡ್ತಾರೆ, ಆಹಾ, ಹೊಟ್ಟೆ ಕಿಚ್ಚು ಪಡೋದು ಒಳ್ಳೇದಲ್ಲ ಅಂತೆಲ್ಲ ಆ ಹುಡುಗರಿಗೆ ನಾನೇ ಬುದ್ಧಿ ಹೇಳಿದ್ದೇನೆ. ಈಗ ನಾನೇ ನನ್ನ ಸಹ ಅಧ್ಯಾಪಕರ ಮೇಲೆ ಹೊಟ್ಟೆ ಕಿಚ್ಚು ಪಡ್ಲೆ ಅಂತ ಹೀಗೆ ಯೋಚನೆ ಮಾಡಿ ಆಗತಾನೆ ಹುಟ್ಟಿ ಬರ್ತಾ ಇದ್ದಂತಹ ಹೊಟ್ಟೆ ಕಿಚ್ಚನ್ನ ಅಲ್ಲೇ ಆರಿಸಿ ಬಿಡ್ತಾರೆ. ಆದ್ರಿಂದ ತಿದ್ದುವ ಉದ್ದೇಶದಿಂದ ದೋಷ ಕಾಣೋದೇನೋ ದೋಷವಲ್ಲ. ಈಗ ಕೆಟ್ಟ ಮಾತಾಡೋದು ಒಂದು ದೋಷ. ಮಕ್ಕಳು ಶಾಲೆಯಲ್ಲಾಗ್ಲಿ ದಾರಿಯಲ್ಲಾಗ್ಲಿ ಕೆಟ್ಟ ಮಾತುಗಳನ್ನ ಕೇಳಿ ಕಲಿತ್ಕೊಂಡು ಮನೆಗೆ ಬಂದು ಅವುಗಳನ್ನ ಪ್ರಯೋಗಿಸಿ ಬಿಡುತ್ತವೆ. ತಂದೆ ತಾಯಂದ್ರು ಅದನ್ನು ಕೇಳ್ತಾರೆ, ಮಕ್ಕಳ ದೋಷವನ್ನ ಕಾಣ್ತಾರೆ, ಕಂಡು ಬುದ್ಧಿ ಹೇಳ್ತಾರೆ. ನೋಡ್ರಪ್ಪ, ಹಾಗೆಲ್ಲ ಕೆಟ್ಟ ಮಾತುಗಳನ್ನ ಆಡೋದ್ರಿಂದ ಮನೆಯ ವಾತಾವರಣವೆಲ್ಲ ಕೆಟ್ಟು ಹೋಗಿಬಿಡ್ತದೆ. ಯಾವಾಗಲೂ ಒಳ್ಳೆಯ ಮಾತುಗಳನ್ನೇ ಆಡೋದಕ್ಕೆ ಕಲಿಯಿರಿ ಅಂತ. ಇಲ್ಲಿ ಆ ಮಕ್ಕಳ ದುರ್ಭಾಷೆ ಅನ್ನೋ ದೋಷವನ್ನ ಕಂಡು ಬುದ್ಧಿ ಹೇಳಿ ತಿದ್ದೋದ್ರಲ್ಲಿ ಇನ್ನೊಂದು ಲಾಭ ಕೂಡ ಇದೆ. ಏನು ಅಂತಂದ್ರೆ, ಆ ತಂದೆ ತಾಯಂದ್ರು ಮಕ್ಕಳಿಗೆ ಹೇಳಿದ್ರಲ್ಲ, ನೋಡ್ರಪ್ಪ, ಹಾಗೆಲ್ಲ ಕೆಟ್ಟ ಮಾತುಗಳನ್ನ ಆಡೋದ್ರಿಂದ ಮನೆಯ ವಾತಾವರಣವೆಲ್ಲ ಕೆಟ್ಟು ಹೋಗಿಬಿಡ್ತದೆ, ಯಾವಾಗಲೂ ಒಳ್ಳೆಯ ಮಾತುಗಳನ್ನೇ ಆಡೋದಕ್ಕೆ ಕಲಿಯಿರಿ ಅಂತ. ಈ ಮಾತುಗಳು ಆ ತಂದೆ ತಾಯಂದಿರ ಮನಸ್ಸಿನಲ್ಲೇ ಮತ್ತೆ ಮತ್ತೆ ಮೊಳಗುತ್ತಾ ಇರುತ್ತವೆ, ಮತ್ತೆ ಮತ್ತೆ ಪ್ರತಿಧ್ವನಿಸ್ತಾ ಇರುತ್ತವೆ. ಇದರ ಪರಿಣಾಮ ತುಂಬಾ ಚೆನ್ನಾಗಿರ್ತದೆ. ಏನು ಅಂತಂದ್ರೆ, ಆ ತಂದೆ ತಾಯಂದ್ರೆ ಏನಾದರೂ ಕೋಪದ ಪ್ರಸಂಗ ಬಂದಾಗ ಅವರ ಬಾಯಿಂದಲೇ ಕೆಟ್ಟ ಬೈಗಳು ಹೊರಬರುವ ಸಂದರ್ಭ ಇದೆ. ಆಗ ತಕ್ಷಣ ಅವರ ಮನಸ್ಸಿನಲ್ಲಿ
ಪ್ರತಿಧ್ವನಿ ಹೇಳ್ತದೆ, ನೋಡ್ರಪ್ಪ, ಹಾಗೆಲ್ಲ ಕೆಟ್ಟ ಮಾತುಗಳನ್ನು ಆಡೋದ್ರಿಂದ ಮನೆಯ ವಾತಾವರಣವೆಲ್ಲ ಕೆಟ್ಟೋಗಿ ಬಿಡ್ತದೆ. ಯಾವಾಗಲೂ ಒಳ್ಳೆಯ ಮಾತುಗಳನ್ನೇ ಆಡೋದಕ್ಕೆ ಕಲಿಯಿರಿ ಅಂತ. ತಕ್ಷಣ ಅವರ ನಾಲಿಗೆ ಹಿಡಿತಕ್ಕೆ ಬಂದುಬಿಡುತ್ತದೆ. ಆದ್ದರಿಂದ ತಿದ್ದುವ ಉದ್ದೇಶದಿಂದ ದೋಷ ಕಾಣೋದೇನೋ ದೋಷವಲ್ಲ. ಯಾಕೆಂದ್ರೆ ಇದು ಅವರವರ ಸ್ವಂತ ದೋಷಗಳನ್ನೇ ಕಂಡುಕೊಳ್ಳೋ ಹಾಗೆ ಮಾಡುತ್ತದೆ. ಈಗ ಅಬ್ರಹ್ಮಚರ್ಯ ಅಂತಂದ್ರೆ ಬ್ರಹ್ಮಚರ್ಯ ಇಲ್ಲದೆ ಇರೋದು ಇದೊಂದು ದೋಷ. ಗುರುಗಳು ಶಿಷ್ಯರಿಗೆ ಈ ಬ್ರಹ್ಮಚರ್ಯದ ಮಹಿಮೆಯನ್ನ ಬೋಧಿಸ್ತಾ ಇರ್ತಾರೆ. ಆದರೆ ಒಬ್ಬ ಶಿಷ್ಯ ಯಾಕೋ ಮನಸ್ಸನ್ನ ಸಡಿಲ ಬಿಟ್ಟ ಹಾಗೆ ಕಂಡು ಬರ್ತದೆ, ಜಾರುವ ದಾರಿಯಲ್ಲಿ ಕಾಲಿಟ್ಟ ಹಾಗೆ ಕಂಡು ಬರ್ತದೆ. ಗುರುಗಳು ಶಿಷ್ಯನ ಈ ದೋಷವನ್ನು ಕಾಣ್ತಾರೆ. ಕಂಡು ಬುದ್ಧಿ ಹೇಳ್ತಾರೆ, ನೋಡಪ್ಪ, ಇದೇ ರೀತಿ ಮುಂದುವರೆದ್ರೆ ಒಂದು ದಿನ ನೀನು ಅಪವಾದಕ್ಕೆ ಗುರಿಯಾಗ್ತಿ, ಲೋಕಾಪವಾದ ಬಹಳ ಕೆಟ್ಟದಪ್ಪ ಅಂತ. ಹೀಗೆ ಶಿಷ್ಯನ ದೋಷವನ್ನ ಕಂಡು ಬುದ್ಧಿ ಹೇಳಿ ತಿದ್ದಬೇಕಾಗುತ್ತದೆ. ಇಲ್ಲಿ ಆ ಶಿಷ್ಯನ ದೋಷವನ್ನ ಕಂಡು ಬುದ್ಧಿ ಹೇಳಿ ತಿದ್ದೋದ್ರಲ್ಲಿ ಇನ್ನೊಂದು ಲಾಭ ಕೂಡ ಇದೆ. ಏನು ಅಂತಂದ್ರೆ, ಗುರುಗಳು ಅಂದಮೇಲೆ ಶಿಷ್ಯರು ಇರ್ತಾರೆ, ಭಕ್ತರು ಇರ್ತಾರೆ. ಭಕ್ತರಲ್ಲಿ ಪುರುಷರು ಇರ್ತಾರೆ, ಸ್ತ್ರೀಯರು ಇರ್ತಾರೆ. ಈಗ ಭಕ್ತಾದಿಗಳ ಜೊತೆಗೆ ಆಧ್ಯಾತ್ಮಿಕ ಸಂಭಾಷಣೆ ನಡೆಸ್ತಾ 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 ಸ್ತ್ರೀ ವರ್ಗದೊಂದಿಗೆ ಬಳಕೆ ಹೆಚ್ಚಾದಾಗ ಗುರುಗಳ ಮನಸ್ಸಿನಲ್ಲಿ ತಾವು ಶಿಷ್ಯನಿಗೆ ಹೇಳಿದ ಮಾತೆ ಮೊಳಗುತ್ತದೆ, ನೋಡಪ್ಪ, ನೀನು ಇದೇ ರೀತಿ ಮುಂದುವರೆದ್ರೆ ಒಂದು ದಿನ ನೀನು ಅಪವಾದಕ್ಕೆ ಗುರಿಯಾಗ್ತಿ, ಲೋಕಾಪವಾದ ಬಹಳ ಕೆಟ್ಟದಪ್ಪ ಅಂತ. ಈ ಮಾತು ಮನಸ್ಸಿಗೆ ಬಂದ ಕೂಡಲೇ ಗುರುಗಳು ಸ್ತ್ರೀ ಭಕ್ತರೊಂದಿಗೆ ನಡೆಸಿದಂಥ ಅತಿ ಬಳಕೆಯನ್ನ ಮಿತಿಗೊಳಿಸಿಕೊಳ್ಳುತ್ತಾರೆ. ಆದ್ರಿಂದ ತಿದ್ದುವ ಉದ್ದೇಶದಿಂದ ದೋಷ ಕಾಣೋದೇನೋ ದೋಷವಲ್ಲ. ಯಾಕೆಂದ್ರೆ ಇದು ಅವರವರ ಸ್ವಂತ ದೋಷಗಳನ್ನ ಕಂಡುಕೊಂಡು ತಿದ್ದಿಕೊಳ್ಳುವ ಹಾಗೆ ಮಾಡ್ತದೆ. ಶ್ರೀಮಾತೆಯವರು ಅದನ್ನೇ ಹೇಳ್ತಾ ಇದ್ದಾರೆ, ನಿನಗೆ ದೋಷ ಕಾಣಲೇಬೇಕು ಅಂತಿದ್ರೆ ನಿನ್ನ ದೋಷವನ್ನೇ ಕಂಡ್ಕೋ ಅಂತ. ನಮ್ಮ ದೃಷ್ಟಿ ಹೊರಮುಖ, ಆದ್ರಿಂದ ಅದು ಹೊರಗಡೆಯೇ ನೋಡ್ತಾ ಇರುತ್ತದೆ. ಆದ್ರಿಂದಲೇ ನಾವು ಪರರ ದೋಷಗಳನ್ನೇ ನೋಡ್ತಾ ಇರ್ತೇವೆ. ಆದರೆ ನಮ್ಮ ದೃಷ್ಟಿಯನ್ನ ಒಳಮುಖ ಮಾಡಿಕೊಂಡಾಗ ನಮ್ಮ ನಮ್ಮ ದೋಷಗಳೇ ನಮಗೆ ಪೆಡಂಭೂತದ ಹಾಗೆ ಕಾಣುತ್ತದೆ. ಆಗ ನಮ್ಮ ದೋಷಗಳನ್ನ ನಾವೇ ತಿದ್ದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತದೆ. ಈಶಾವಾಸ್ಯ ಉಪನಿಷತ್ತಿನಲ್ಲಿ ಋಷಿಗಳು ಅಂದೇ ಸಾರಿದ್ದಾರೆ, ಓಂ ಕ್ರತೋ ಸ್ಮರ ಕೃತಜ್ಞ ಸ್ಮರ ಕ್ರತೋ ಸ್ಮರ ಕೃತಜ್ಞ ಸ್ಮರ. ಕ್ರತಃ ಅಂತಂದ್ರೆ ಮನಸ್ಸು, ಸ್ಮರ ಅಂದ್ರೆ ಸ್ಮರಿಸು, ಕೃತಂ ಅಂದ್ರೆ ಮಾಡಿದ್ದನ್ನ. ಓಂ ಕ್ರತೋ ಸ್ಮರ ಕೃತಜ್ಞ ಸ್ಮರ ಕ್ರತೋ ಸ್ಮರ ಕೃತಜ್ಞ ಸ್ಮರ ಅಂತಂದ್ರೆ, ಓ ಮನಸ್ಸೇ, ಮಾಡಿದ್ದನ್ನೆಲ್ಲ ಸ್ಮರಿಸ್ಕೋ, ಮಾಡಿದ್ದನ್ನೆಲ್ಲ ಸ್ಮರಿಸಿಕೋ ಅಂತ. ನಾವು ಮಾಡಿದಂತಹ ಕರ್ಮಗಳಲ್ಲಿ ದೋಷಪೂರ್ಣವಾದವುಗಳು ಎಷ್ಟೋ, ಪುಣ್ಯಕರವಾದವುಗಳು ಕೂಡ ಎಷ್ಟೋ. ನಿತ್ಯ ನಿರಂತರವಾಗಿ ನಮ್ಮ ಮನಸ್ಸಿನ ಮೂಲಕ ಕರ್ಮ ನಡೀತಾ ಇದೆ, ಮಾತಿನ ಮೂಲಕ ಕರ್ಮ ನಡೀತಾ ಇದೆ, ಇಂದ್ರಿಯಗಳ ಮೂಲಕ ಕರ್ಮ ನಡೀತಾ ಇದೆ. ಈ ಕರ್ಮಗಳೆಲ್ಲ ಎಷ್ಟು ಜನರಿಗೆ ಸುಖ ಕೊಟ್ಟಿವೆಯೋ, ಎಷ್ಟು ಜನರಿಗೆ ಕಷ್ಟ ಕೊಟ್ಟಿವೆಯೋ, ಇವೆಲ್ಲ ವಿಚಾರಗಳು ಆಯಾಯ ಜೀವಿಗಳಿಗೆ ನೆನಪಿಗೆ ಬಂದ್ರೆ ಅವುಗಳ ಔಚಿತ್ಯ ಅನೌಚಿತ್ಯ, ಗುಣ ದೋಷ ಇವುಗಳನ್ನ ಆಯಾಯ ಜೀವಿಯೇ ಕಂಡುಕೊಳ್ಳಬಹುದು. ಆದ್ರಿಂದಲೇ ಉಪನಿಷತ್ತು ತಿಳಿಸಿಕೊಡ್ತಾ ಇದೆ, ಓ ಮನಸ್ಸೇ, ಮಾಡಿದ್ದನ್ನೆಲ್ಲ ಸ್ಮರಿಸಿಕೋ, ಓ ಮನಸ್ಸೇ, ಮಾಡಿದ್ದನ್ನೆಲ್ಲ ಸ್ಮರಿಸಿಕೋ. ಓಂ ಕ್ರತೋಸ್ಮರ ಕೃತಜ್ಞ ಸ್ಮರ ಕ್ರತೋಸ್ಮರ ಕೃತಜ್ಞ ಸ್ಮರ ಅಂತ. ಶ್ರೀಮಾತೆಯವರು ಹೇಳಿದ ಹಾಗೆ ನಮ್ಮ ನಮ್ಮ ಮನಸ್ಸು ಮಾತು ಕೃತಿಯಿಂದ ನಮ್ಮ ಮೂಲಕ ನಡೆದಂತಹ ದೋಷಗಳನ್ನ ನಾವೇ ಕಂಡುಕೊಳ್ಳೋದ್ರಿಂದ ನಾವು ಇತರರ ದೋಷಗಳ ಕಡೆಗೆ ಬೆಟ್ಟು ಮಾಡೋದನ್ನ ಬಿಟ್ಟು ಬಿಡ್ತೇವೆ. ಹೇಗೆ ಅಂತಂದ್ರೆ, ನಮ್ಮ ಮನೆ ಗಾಜಿನ ಮನೆಯಾಗಿರುವಾಗ ಸಿಮೆಂಟಿನ ಮನೆಯವರ ಮೇಲೆ ಕಲ್ಲೆಸೆಯುವ ಸಾಹಸ ಮಾಡ್ತೇವೆಯೇ ನಾವು? ಒಂದ್ಸಲ ಯೇಸು ಕ್ರಿಸ್ತನ ಬಳಿಗೆ ಒಬ್ಬಳು ಮಹಿಳೆಯನ್ನ ಕರೆತಂದು ನಿಲ್ಲಿಸಿದ್ರು ಜನ. ನಿಲ್ಲಿಸಿಕೊಂಡು ಯೇಸು ಕ್ರಿಸ್ತನ ಹತ್ರ ಹೇಳ್ತಾರೆ, ನೋಡು, ಈಕೆ ದಾರಿ ತಪ್ಪಿದ ಪತಿತ ಹೆಂಗಸು, ಇವಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತ.
ಯೇಸು ಕ್ರಿಸ್ತ ಎಲ್ಲರನ್ನೂ ದೃಷ್ಟಿಸಿ ನೋಡಿದ. ಅವನಿಗೆ ಕ್ಷಣಾರ್ಧದಲ್ಲಿ ಪರಿಸ್ಥಿತಿಯ ಅರಿವಾಯಿತು. ಹೇಳ್ತಾನೆ, ನಿಜ, ಈಕೆ ಪತಿತೆ, ಈಕೆಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಏನು ಶಿಕ್ಷೆ ಅಂತಂದ್ರೆ, ಇವಳ ಮೇಲೆ ಕಲ್ಲು ಎಸೀಬೇಕು, ಕಲ್ಲೇಟೆ ತಕ್ಕ ಶಿಕ್ಷೆ ಅಂತ ಹೀಗೆ ಹೇಳಿದಾಗ ಜನರಿಗೆಲ್ಲ ಒಂದು ಬಗೆಯ ಸಂತೋಷವೇ ಆಯಿತು. ಕಲ್ಲು ಹೊಡೆಯೋದಕ್ಕೊಂದು ಒಳ್ಳೆ ಅವಕಾಶವಾಯ್ತಲ್ಲ ಅಂತಿರಬಹುದು. ಆದರೆ ಮರುಕ್ಷಣದಲ್ಲಿ ಯೇಸು ಕ್ರಿಸ್ತ ಇನ್ನೊಂದು ವಾಕ್ಯ ಸೇರಿಸ್ತಾನೆ, ಆದರೆ ನೋಡಿ, ನಿಮ್ಮಲ್ಲಿ ಯಾರು ಇಲ್ಲಿಯವರೆಗೆ ಏನೊಂದು ತಪ್ಪನ್ನೂ ಮಾಡಲಿಲ್ವೋ ಅವನು ಅವಳ ಮೇಲೆ ಮೊದಲ ಕಲ್ಲನ್ನ ಎಸೀಲಿ ಅಂತ. ಯೇಸು ಕ್ರಿಸ್ತ ಹೀಗೆ ಹೇಳಿದ್ನೋ ಇಲ್ವೋ, ಎಲ್ಲರೂ ಒಬ್ಬರ ಮುಖ ಒಬ್ಬರು ನೋಡಿಕೊಂಡ್ರು. ಕೆಲವೇ ನಿಮಿಷಗಳಲ್ಲಿ ಯೇಸು ಕ್ರಿಸ್ತ ನೋಡ್ತಾನೆ, ಅಲ್ಲಿ ಯಾರೂ ಇಲ್ಲ. ಕೇವಲ ಆ ಮಹಿಳೆ ಮಾತ್ರ ನಿಂತುಕೊಂಡು ಈ ಆಶ್ಚರ್ಯವನ್ನ ನೋಡ್ತಾ ಇದ್ದಾಳೆ. ಉಳಿದವರೆಲ್ಲ ಪರಾರಿ. ಯಾಕೆ ಪರಾರಿ? ಮೊದಲ ಕಲ್ಲು ಹೊಡೆಯೋರು ಯಾರೂ ಇರಲಿಲ್ಲ ಅವರಲ್ಲಿ. ಯಾಕಿರಲಿಲ್ಲ? ಉತ್ತರ ಹೇಳಬೇಕಾಗೇ ಇಲ್ಲ, ಎಲ್ಲವೂ ಸ್ಪಷ್ಟವಾಗಿಯೇ ಇದೆ. ಯೇಸು ಕ್ರಿಸ್ತ ಹೇಳಿದ ಪ್ರಕಾರ ಯಾವ ತಪ್ಪನ್ನು ಮಾಡದಿರುವವರು ಯಾರೂ ಇರಲಿಲ್ಲ ಅವರಲ್ಲಿ. ಆದ್ರಿಂದ ಒಬ್ಬರು ಮುಖ ಒಬ್ಬರು ನೋಡ್ತಾ ಎಲ್ಲರೂ ಪರಾರಿ. ತಪ್ಪು ಮಾಡದೇ ಇರುವ ಮನುಷ್ಯ ಇದಾನಿಯೇ ಈ ಜಗತ್ನಲ್ಲಿ? ಆದರೂ ಪ್ರತಿಯೊಬ್ಬರೂ ಇನ್ನೊಬ್ಬರ ಕಡೆಗೆ ಬೆರಳು ತೋರಿಸ್ತಾ ಇದ್ದಾರೆ. ಆದರೆ ಅವರಿಗೆ ಗೊತ್ತಿಲ್ಲ, ಅವರು ಇತರರ ಕಡೆಗೆ ಒಂದು ಬೆರಳನ್ನು ತೋರಿಸಿದರೆ ಉಳಿದ 4 ಬೆರಳುಗಳು ಅವರ ಕಡೆಗೆ ತಿರುಗಿಕೊಂಡು ತೋರಿಸಿ ಹೇಳ್ತಾ ಇವೆ, ನಿನ್ನಲ್ಲೇನು ಕಡಿಮೆ ದೋಷ ಇದೆ ಅಂತ ತಿಳಿದುಕೊಂಡ್ಯಾ ಅಂತ. ಆದ್ರಿಂದ ಶ್ರೀಮಾತೆಯವರು ಹೇಳಿದ ಹಾಗೆ ಪರದೋಷ ಕಾಣೋದರ ಬದಲು ತಮ್ಮ ತಮ್ಮ ದೋಷಗಳನ್ನೇ ಕಂಡುಕೊಂಡು ಅವುಗಳನ್ನು ಹೋಗಲಾಡಿಸಿಕೊಳ್ಳುವ ಪ್ರಯತ್ನ ಮಾಡಿದ್ರೆ ಅದು ಆತ್ಮೋದ್ಧಾರಕ್ಕೆ ದಾರಿಯಾಗುತ್ತದೆ. ಶ್ರೀಮಾತೆಯವರು ಇದರ ಜೊತೆಯಲ್ಲೇ ಇನ್ನೊಂದು ಮಾತನ್ನು ಹೇಳ್ತಾರೆ, ಈ ಇಡೀ ಜಗತ್ತನ್ನೇ ನಿನ್ನದನ್ನಾಗಿ ಮಾಡಿಕೊಳ್ಳೋದನ್ನ ಕಲಿತ್ಕೋ. ನೋಡಮ್ಮ, ಪರಕೀಯರು ಎಂಬವರು ಯಾರೂ ಇಲ್ಲ, ಈ ಇಡೀ ಜಗತ್ತೇ ನಿನ್ನದು ಅಂತ. ನಿಜಕ್ಕೂ ಶ್ರೀಮಾತೆಯವರು ನೀಡಿದಂತಹ ಈ ಸಂದೇಶ ಇಡೀ ಆಧ್ಯಾತ್ಮಿಕ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ ನಿಲ್ಲುವಂತಹ ಸುವರ್ಣ ಸಂದೇಶ. ಹೇಳ್ತಾ ಇದ್ದಾರೆ, ಈ ಇಡೀ ಜಗತ್ತನ್ನ ನಿನ್ನದನ್ನಾಗಿ ಮಾಡಿಕೊಳ್ಳೋದಕ್ಕೆ ಕಲಿತ್ಕೋ. ನೋಡಮ್ಮ, ಪರಕೀಯರು ಎಂಬವರು ಯಾರೂ ಇಲ್ಲ, ಈ ಇಡೀ ಜಗತ್ತೇ ನಿನ್ನದು ಅಂತ. ತನ್ನಂತೆ ಪರರ ಬಗೆದೊಡೆ ಕೈಲಾಸವಕ್ಕೂ ಅಂತನ್ನೋ ಸರ್ವಜ್ಞನ ಮಾತಿಗೆ ಸರಿಯಾಗಿದೆ ಇದು. ಶ್ರೀಮಾತೆಯವರು ಹೇಳಿದ ಹಾಗೆ ಈ ಇಡೀ ಜಗತ್ತನ್ನ ನಮ್ಮದನ್ನಾಗಿ ಭಾವಿಸಿದಾಗ ತಕ್ಷಣ ಈ ಜಗತ್ತು ವೈಕುಂಠವಾಗಿ ಪರಿಣಮಿಸಿಬಿಡುತ್ತದೆ, ಕೈಲಾಸವಾಗಿ ಪರಿಣಮಿಸಿಬಿಡುತ್ತದೆ. ತನ್ನಂತೆ ಪರರ ಬಗೆದೊಡೆ ಕೈಲಾಸವಕ್ಕೂ ಋಷಿವಾಣಿ ಹೇಳುತ್ತದೆ, ಸರ್ವಂ ಖಲ್ವಿದಂ ಬ್ರಹ್ಮ ಅಂತ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಅಂತ. ಈ ಜಗತ್ತಿನಲ್ಲಿ ಏನೇನಿದೆಯೋ, ಈ ಜಗತ್ತು ಅಂತನ್ನೋದು ಏನೇನಿದೆಯೋ ಅದೆಲ್ಲವೂ ಪರಬ್ರಹ್ಮ, ಅದೆಲ್ಲವೂ ಪರಮಾತ್ಮನೇ. ನಾವೆಲ್ಲ ಪರಮಾತ್ಮನ ಭಕ್ತರು, ನಾವೆಲ್ಲ ಪರಮಾತ್ಮನ ಮಕ್ಕಳು. ಸ್ವಯಂ ಪರಮಾತ್ಮನೇ ಈ ಜಗತ್ತಾಗಿ ವ್ಯಕ್ತವಾಗಿದ್ದಾನೆ. ಹೀಗಿರುವಾಗ ಈಗ ಪರಮಾತ್ಮನ ಭಕ್ತರಾದ ನಾವು, ಪರಮಾತ್ಮನ ಮಕ್ಕಳಾದ ನಾವು ಈ ಜಗತ್ತನ್ನು ದೂರೀಕರಿಸಿ ಬಿಡೋಣವೇ? ಆಗ ಪರೋಕ್ಷವಾಗಿ ಪರಮಾತ್ಮನನ್ನೇ ದೂರೀಕರಿಸಿದ ಹಾಗಾಗಲಿಲ್ಲವೇ? ಆದ್ರಿಂದ ಶ್ರೀಮಾತೆಯವರು ಸರಳವಾಗಿ ಆತ್ಮೀಯವಾಗಿ ಹೇಳ್ತಾರೆ, ಈ ಇಡೀ ಜಗತ್ತನ್ನ ನಿನ್ನದನ್ನಾಗಿ ಮಾಡಿಕೊಳ್ಳೋದಕ್ಕೆ ಕಲಿತ್ಕೋ. ನೋಡಮ್ಮ, ಪರಕೀಯರು ಎಂಬವರು ಯಾರೂ ಇಲ್ಲ, ಈ ಇಡೀ ಜಗತ್ತೇ ನಿನ್ನದು ಅಂತ. ಪಂಡಿತಾದಿಗಳು ಶಾಸ್ತ್ರಗಳ ಕಂತೆಯನ್ನ ಬಿಚ್ಚಿ ಅದ್ವೈತದ ತತ್ವವನ್ನು ವಿವರಿಸಿ ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಅದು ಅವರಿಗೂ ಅರ್ಥವಾಗಿರೋದಿಲ್ಲ, ಇತರರಿಗಂತೂ ಅರ್ಥವಾಗುವ ಸಂಭವವೇ ಇಲ್ಲ. ಅದ್ವೈತ ಅಂತಂದ್ರೆ ಎರಡಿಲ್ಲ ಅಂತ, ದ್ವೈತ ಅಂದ್ರೆ ಎರಡು, ಅಂದ್ರೆ ಇಲ್ಲ, ಅದ್ವೈತ ಅಂದ್ರೆ ಎರಡಿಲ್ಲ ಅಂತ. ಹಾಗಾದ್ರೆ ಏನಿದೆ ಅಂತ ಕೇಳಿದ್ರೆ ಪರಮಾತ್ಮ ಒಬ್ಬನೇ ಇದ್ದಾನೆ, ಸರ್ವಂ ಖಲ್ವಿದಂ ಬ್ರಹ್ಮ. ಈ ತತ್ವವನ್ನೇ ಶ್ರೀಮಾತೆಯವರು ತುಂಬ ಸರಳವಾಗಿ ಹೇಳ್ತಾ ಇದ್ದಾರೆ. ನೋಡಮ್ಮ, ಪರಕೀಯರು ಎಂಬವರು ಯಾರೂ ಇಲ್ಲ, ಈ ಇಡೀ ಜಗತ್ತೇ ನಿನ್ನದು ಅಂತ.
ನಿಜಕ್ಕೂ ಶ್ರೀಮಾತೆಯವರು ನೀಡಿದಂಥ ಈ ಸಂದೇಶವನ್ನ ಸ್ವೀಕರಿಸಿದಾಗ ಪರದೋಷ ಕಾಣುವ ನಮ್ಮ ಬುದ್ಧಿ ದೋಷ ಅಂತನ್ನೋದು ಹೇಳದೆ ಕೇಳದೆ ಮಾಯವಾಗಿ ಬಿಡುತ್ತದೆ. ಯಾಕೆ ಅಂತಂದ್ರೆ ಈ ಇಡೀ ಜಗತ್ತೇ ನಮ್ಮದು ಅಂತ ಭಾವಿಸಿದಾಗ ಪರಕೀಯರು ಅಂತನ್ನುವರು ಯಾರೂ ಇಲ್ಲವೇ ಇಲ್ಲ. ಪರಕೀಯರು ಎಂಬವರು ಇಲ್ಲದ ಮೇಲೆ ನಾವು ಯಾರ ದೋಷವನ್ನು ಕಾಣಲಿ? ತಾಯಿಯಾದವಳು ಮಗನಲ್ಲಿ ದೋಷ ಕಾಣ್ತಾಳೇನೋ? ಇಲ್ಲ. ಯಾಕೆ? ಅವನು ತನ್ನವನು, ಪರಕೀಯನಲ್ಲ. ಆದ್ರಿಂದ ತಾಯಿಯಾದವಳು ತನ್ನ ಮಗನನ್ನ ಕಾಣ್ತಾಳೆಯೇ ಹೊರತು ದೋಷವನ್ನ ಕಾಣೋದಿಲ್ಲ. ಹಾಗೇನೇನೆ ಮಗನಾದವನು ತಾಯಿಯಲ್ಲಿ ದೋಷವನ್ನು ಕಾಣ್ತಾನೇನು? ಇಲ್ಲ. ಯಾಕೆ? ತಾಯಿ ತನ್ನವಳು. ಆದ್ರಿಂದ ಅವನು ತಾಯಿಯನ್ನ ಕಾಣ್ತಾನೆಯೇ ಹೊರತು ದೋಷವನ್ನು ಕಾಣೋದಿಲ್ಲ. ಶ್ರೀಮಾತೆಯವರು ಅಂದು ಆ ದರೋಡೆಖೋರ ದಂಪತಿಗಳನ್ನ ತಮ್ಮವರನ್ನಾಗಿ ಭಾವಿಸಿ ಆ ದರೋಡೆಖೋರರ ಹೃದಯವನ್ನೇ ಪರಿವರ್ತಿಸಿದ ಅದ್ಭುತ ಘಟನೆ ನಿಮ್ಮ ಮನಸ್ಸಿನಲ್ಲಿ ಇನ್ನೂ ಅಚ್ಚಳಿಯದೆ ಉಳಿದಿರಬಹುದು. ಶ್ರೀಮಾತೆಯವರು ಆಗಿನ್ನೂ ನವಯುವತಿ, ಕಾಡು ದಾರಿಯಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಏಕಾಂಗಿನಿ, ರಾತ್ರಿಯಾಗಿ ಬಿಟ್ಟಿದೆ. ದರೋಡೆಖೋರ ದಂಪತಿಗಳು ಇದಿರಾಗಿದ್ದಾರೆ. ಈ ದರೋಡೆಖೋರ್ನಿಗೆ ನೀತಿ ನಿಯಮಗಳ ಮೌಲ್ಯದ ಪರಿವೆ ಇದೆಯೇನೋ? ಆದರೆ ಶ್ರೀಮಾತೆಯವರು ಅವರನ್ನ ಹೇಗೆ ತಮ್ಮವರನ್ನಾಗಿಸಿಕೊಂಡು ಬಿಡ್ತಾರೆ? ನಾನು ನಿಮ್ಮ ಮಗಳು ಶಾರದೆ, ನಿಮ್ಮ ಅಳಿಯ ಅಲ್ಲಿ ದಕ್ಷಿಣೇಶ್ವರದಲ್ಲಿದ್ದಾರೆ, ನಾನು ಅವರ ಬಳಿಗೂ ಹೋಗ್ತಾ ಇದ್ದೇನೆ, ನನ್ನ ಸಂಗಡಿಗರೆಲ್ಲ ಮುಂದೆ ಹೊರಟು ಹೋಗ್ಬಿಟ್ರು ಅಂತ ಎಷ್ಟೊಂದು ಸಹಜವಾಗಿ ಹೇಳ್ತಾ ಇದ್ದಾರೆ. ತಮ್ಮ ಸ್ವಂತ ತಂದೆ ತಾಯಂದಿರ ಹತ್ರ ಹೇಳಿದ ಹಾಗೆಯೇ ಹೇಳ್ತಾ ಇದ್ದಾರೆ. ಶ್ರೀಮಾತೆಯವರು ಎಷ್ಟೊಂದು ಗಾಢವಾಗಿ ಆ ದರೋಡೆಖೋರರನ್ನ ಪರಕೀಯರಲ್ಲ, ತಮ್ಮವರೇ ಅಂತ ಭಾವಿಸಿದ್ರು ಅಂತಂದ್ರೆ ಆ ದರೋಡೆಖೋರರು ಕೂಡ ಶಾರದಾ ದೇವಿಯವರನ್ನ ಸ್ವಂತ ಮಗಳು ಅಂತಲೇ ಭಾವಿಸಿದ್ರು. ಅವರನ್ನ ದಕ್ಷಿಣೇಶ್ವರದವರೆಗೆ ಕರೆದುಕೊಂಡು ಹೋದ್ರು. ಅಲ್ಲಿ ಅಳಿಯ ಶ್ರೀರಾಮಕೃಷ್ಣರ ಬಳಿ ಬಿಟ್ಟು ಬಂದ್ರು. ಬಿಟ್ಟು ಬರುವಾಗ ಸ್ವಂತ ತಂದೆ ತಾಯಿದ್ರ ಹಾಗೆ ಕಣ್ಣೀರಿಳಿಸಿದ್ರು. ಈಗ ಶ್ರೀಮಾತೆಯವರು ಅವರಲ್ಲಿ ದರೋಡೆಖೋರತನ ಅಂತನ್ನೋ ದೋಷವನ್ನ ಕಂಡು ತಿರಸ್ಕಾರ ಮಾಡಿದ್ದಲ್ಲಿ ಪರಿಣಾಮ ಏನಾಗಬಹುದಾಗಿತ್ತು? ಆದ್ರೆ ಈಗ ಅವರನ್ನ ತಮ್ಮವರೇ ಅಂತ ಹೃತ್ಪೂರ್ವಕವಾಗಿ ಭಾವಿಸಿದ್ದರಿಂದ ಪರಿಣಾಮ ಏನಾಯಿತು? ಹೃದಯ ಸಮ್ಮಿಲನವಾಯಿತು, ಪ್ರೀತಿ ವಿಶ್ವಾಸ ಬೆಳೆಯಿತು, ಶಾಂತಿ ತೃಪ್ತಿ ಸಮಾಧಾನ ನೆಲೆಗೊಂಡಿತು. ಆದ್ರಿಂದಲೇ ಶ್ರೀಮಾತೆಯವರು ತಮ್ಮ ಸಂತಾನಕ್ಕೆ ಈ ಜಗತ್ತಿನ ಜಂಜಡದಲ್ಲಿ ಸಿಕ್ಕಿ ಹಾಕಿಕೊಂಡು ಅಶಾಂತಿಯನ್ನ ಅನುಭವಿಸ್ತಾ ಇರುವಂತಹ ತನ್ನ ಸಂತಾನಕ್ಕೆ ಒಂದು ದಿವ್ಯ ಸಂದೇಶವನ್ನು ನೀಡಿದ್ದಾರೆ. ಮಗು, ನಿನಗೊಂದು ಮಾತು ಹೇಳ್ತೇನೆ ಕೇಳು. ನಿನಗೇನಾದರೂ ಶಾಂತಿ ಅಂತನ್ನೋದು ಬೇಕಿದ್ರೆ ಬೇರೆಯವರಲ್ಲಿ ದೋಷ ಕಾಣಬೇಡ. ಒಂದು ವೇಳೆ ದೋಷವನ್ನು ಕಾಣೋದಾದ್ರೆ ನಿನ್ನ ದೋಷವನ್ನೇ ನೋಡ್ಕೋ. ಈ ಇಡೀ ಜಗತ್ತನ್ನ ನಿನ್ನದನ್ನಾಗಿ ಮಾಡಿಕೊಳ್ಳೋದಕ್ಕೆ ಕಲಿತ್ಕೋ. ನೋಡಮ್ಮ, ಪರಕೀಯರು ಎಂಬವರು ಯಾರೂ ಇಲ್ಲ, ಈ ಇಡೀ ಜಗತ್ತೇ ನಿನ್ನದು ಅಂತ. ಈ ಸಂದೇಶ ಅತ್ಯಂತ ಸುಲಭವಾಗಿ ಕಂಡ್ರು, ನಾನು ಅದನ್ನ ಅತ್ಯಂತ ಸರಳವಾಗಿ ವಿವರಿಸಿದ್ರು, ಇದನ್ನ ನಮ್ಮ ನಿತ್ಯ ಜೀವನದಲ್ಲಿ ಅನುಷ್ಠಾನಕ್ಕೆ ತರೋದಕ್ಕೆ ಬಹಳ ಕಷ್ಟ ಇದೆ. ಆದ್ರಿಂದ ಶ್ರೀಮಾತೆಯವರು ನಮ್ಮೆಲ್ಲರ ಹೃದಯದಲ್ಲಿ ಇದ್ಕೊಂಡು ಈ ಸಂದೇಶವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಶಕ್ತಿ ಕೊಡ್ಲಿ, ದಾರಿ ತೋರಿಸಲಿ ಅಂತ ಹೃತ್ಪೂರ್ವಕವಾಗಿ ಪ್ರಾರ್ಥಿಸಿಕೊಳ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.